ಇದನ್ನೆಲ್ಲ ಒಳಗ್ ತಗೊಂಡ್ಬಿಡು. ಆಯ್ತು. ಅದ್ ಸರಿ, ನಾನು ಇದನ್ನೆಲ್ಲ ಮನೆ ಒಳಗಡೆ ಯಾಕೆ ತರಿಸ್ಲಿ? ಆಮೇಲೆ ಇದನ್ನೆಲ್ಲ ನೋಡಿ ಇವ್ರು ಹೊಟ್ಟೆ ಹೊರ್ಕೊಂಡ್ರೆ, ಸೀರೆ ಏನಾದ್ರೂ ಮಿಸ್ ಆಗ್ಬಿಟ್ರೆ, ಸುಮ್ಮನೆ ಅದೆಲ್ಲ ಯಾಕೆ? ಅಪ್ಪ ಅಪ್ಪ ಬಾ 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 ಬಾ, ಮೊದ್ಲು ಈ ವಸ್ತುಗಳೆಲ್ಲ ಇಲ್ಲೇ ಇಟ್ಬಿಡು. ಸೀರೆ ಸೀರೆ ಇಟ್ಬಿಡು. ಯಾಕಮ್ಮ? ಅಪ್ಪ, ನನ್ನ ಮನೆಯವ್ರಿಗೂ ಡ್ರಾಪ್ ಮಾಡೋದು ನೀನೇ ಅಲ್ವಾ? ಈಗ ಇದನ್ನೆಲ್ಲ ಒಳಗಡೆ ತಗೊಂಡೋಗೋದು. ಕುಂಕುಮಕ್ಕೆ ಸ್ವಲ್ಪ ಹೊತ್ತಷ್ಟು ಒಳಗಡೆ ಇರ್ತೀನಿ, ಕುಂಕುಮ ತಗೋತೀನಿ. ಅದ್ರ ಜೊತೆಗೆ ನೀವೇನು ಇಷ್ಟಪಟ್ಟು ಕೊಡ್ತೀರೋ ಅದನ್ನು ತಗೋತೀನಿ. ಆಮೇಲೆ ಮನೆಗೆ ಹೋಗ್ತೀನಿ. ಅಲ್ಲೇನಾರ ಇಡೋದು, ಮತ್ತೆ ನಾನು ಮರ್ತೋಗೋದು, ಅದಕ್ಕೆ ಆ ಮನೆಯಿಂದ ಈ ಮನೆಯವ್ರಿಗೆ ವಾಪಸ್ ಬರೋದು, ಇದೆಲ್ಲ ಟೆನ್ಷನ್ ಯಾಕೆ? ಟೈಮ್ ವೇಸ್ಟು. ಅದಕ್ಕೆ ಇದೆಲ್ಲ ಅಲ್ಲೇ ಇರಲಿ. ಹಾ, ಸರಿಮಾ. ಏನ ಸ್ವಲ್ಪ ದೊಡ್ಡ ದೊಡ್ಡದಲ್ಲಿ ಕೊಡೋದಲ್ವಾ? ಅದಕ್ಕೆ ಬಂದ್ಯಾ ಮಂಗಳ? ಕಾಫಿ ಕೊಡ್ಲಾ? ಬೇಡ ಅದಕ್ಕೆ, ಒಳ್ಳೆ ಜ್ಯೂಸ್ ಕುಡ್ಕೊಂಡು ಬಂದೆ. ಏನೇ ಊರ್ ಬಸ್ವಿ ಇದ್ದಕ್ಕಿದ್ದ ಹಾಗೆ ಬಂದ್ಬಿಟ್ಟೆ. ಬಾಗ್ನ ತಗೊಳೋದಕ್ಕೆ ಅಂತ ತವ್ರ ಮನೆಗೆ ಬಂದಿದ್ದೀನಿ, ಅದು ಬರ್ಬಾರ್ದಾ? ನೀನ್ ಬರೋದೇ ತಗೊಂಡು ಹೋಗಲ್ವಾ? ಸುಮ್ಮನೆ ಕುತ್ಕೊಳ್ಳ. ಏಯ್ ರೀ ಮಂಗಳ, ಒಬ್ಬಳೇ ಬಂದ್ಬಿಟ್ಟಿದೀಯಲ್ಲ, ನಿಮ್ಮ ಯಜಮಾನ್ರನ್ನು ಮಕ್ಕಳನ್ನು ಕರ್ಕೊಂಬರೋದಲ್ವಾ? ಅಯ್ಯೋ, ಅವ್ರಲ್ಲಿ ನನ್ನ ಕರ್ಕೊಂಡು ಇಲ್ಲಿಗೆ ಬರ್ತಾರೆ. ನಾನೇನಾದ್ರೂ ತವ್ರ ಮನೆಗೆ ಹೋಗೋಣ ರೀ ಅಂದ್ರೆ ಸಾಕು, ಬೈಯೋದಕ್ಕೆ ಶುರು ಮಾಡ್ಬಿಡ್ತಾರೆ. ನಾನು ನನ್ನ ಫ್ರೆಂಡ್ ಮನೆಗೆ ಹೋಗ್ತಿದ್ನಾ, ದೇವಸ್ಥಾನ ಹತ್ರ ಅಪ್ಪ ಸಿಕ್ಕಿದ್ರು, ಅದಕ್ಕೆ ಅಪ್ಪನ ಜೊತೆ ಇಲ್ಲಿಗೆ ಬಂದ್ಬಿಟ್ಟೆ. ಮತ್ತೆ ಭಾವನ ಜೊತೆ ಅತ್ತೆ ಮತ್ತೆ ಭಾವನನ್ನು ದೇವಸ್ಥಾನಕ್ಕೆ ಹೋಗಿದ್ರಲ್ವಾ? ಅವ್ರು ಅಲ್ಲೇ ಇದ್ದಾರೆ. ನಾನು 4 ಮನೆಗೆ ಬಾಗ್ನ ತಗೊಳಕ್ ಹೋಗ್ಬೇಕಾಗಿತ್ತಾ, ಅಪ್ಪನ ಜೊತೆನೆ ಬಂದ್ಬಿಟ್ಟೆ. ಯಾಕೆ? ಅಪ್ಪನ ಆಟೋದಲ್ಲಿ ನೀವು ಮಾತ್ರ ಓಡಾಡ್ಬೇಕಾ? ನಾನು ಓಡಾಡಬಾರ್ದಾ? ಮಾವ ಎಲ್ಲಿ? ಬರ್ತಾ ಇದಾರೆ. ಕೊಡಮ್ಮ ಒಂದು ಸ್ವಲ್ಪ. ಹೌದು, ಎಲ್ಲಿ ಹೂವಮ್ಮ ಕಾಣ್ತಾ ಇಲ್ಲ? ಅವಳು ವೆಂಕಿ ಜೊತೆ ಮಾರ್ಕೆಟ್ಗೆ ಹೋಗಿದ್ದಾಳೆ. ಹೋಗ್ಬೇಕಾದೆ, ಒಳ್ಳೆ ಬಿಸ್ನೆಸ್, ನಿಲ್ಸೋದಕ್ಕಾಗತ್ತಾ? ಅಲ್ಲ ಕಣ, ನೀನು ಅದು ಯಾರ್ದೋ ಮನೆಗೆ ಹೋಗಿ ಬಂದೆ ಅಂತ ಹೇಳ್ದಿಲ್ಲ, ಬರೀ ಕೈಯಲ್ಲಿ ಬಂದಿದ್ಯಾ? ನೀನು ಹಾಗೆಲ್ಲ ಬರೀ ಕೈಯಲ್ಲಿ ಬರೋಣ ಅಲ್ವಾ? ಹೌದು ಕಣೋ, 4 ಮನೆಗೆ ಬಾಂಗ್ಣಕ್ಕೆ ಹೋಗಿದ್ನಾ, 4 ಮನೇಲಿ ಚೆನ್ನಾಗಿರೋ ಸೀರೆ ಕೊಟ್ರು. ಅದೆಲ್ಲ ಆಟೋದಲ್ಲೇ ಇದೆ. ಹೋಗ್ಬೇಕಾದ್ರೆ ಅಪ್ಪನಲ್ವಾ ಡ್ರಾಪ್ ಮಾಡೋದು, ಅದಕ್ಕೆ. ನನಗಿಲ್ಲಿ ಬಾಗ್ಣಕ್ಕೆ ಅಂತ ಏನ್ ಕೊಡ್ತಾ ಇದ್ದೀರಾ? ಮಂಗಳ, ನೀನು ಬಂದಿದ್ಯಾ ಅಂತ ಹೇಳಿ ನಿಮ್ಮ ಅಮ್ಮಂಗೆ ಫೋನ್ ಮಾಡಿದ್ನಮ್ಮ. ಇನ್ನೇನು ಬರ್ತಾಳೆ, ಕೊಡ್ತಾಳೆ. ಅಪ್ಪ, ಅಲ್ಲಿವರೆಗೂ ನಾನು ಕಾಯ್ತಾ ಕುತ್ಕೊಳ್ಳೋದಕ್ಕಾಗೋದಿಲ್ಲ, ನಂಗೆ ಟೈಮ್ ಇಲ್ಲ. ಅದೇನು ಕೊಡ್ಬೇಕಾಗಿದೆಯೋ ಅದನ್ನ ಈಗಲೇ ಕೊಟ್ಬಿಟ್ರೆ ತಗೊಂಡು ಹೊರಟ್ಬಿಡ್ತೀನಿ ನಾನು. ಅವಳು ಬಂದು ನಿನಗೆ ಕೊಟ್ಟಿದ್ರೆ ಚೆನ್ನಾಗಿರ್ತಾ ಇತ್ತು. ಇರ್ಲಿ ಬಿಡಪ್ಪ, ನಾನು ಬಂದಿದ್ದೀನಿ ಅಂತ ಹೇಳಿದ್ರೆ ತುಂಬಾ ಖುಷಿ ಆಗತ್ತೆ. ಅದು ಹೋಗ್ತಾ ಹೋಗ್ತಾ ಮಕ್ಳಿಗೆ ಏನಾದ್ರು ತಿಂಡಿ ತಗೊಂಡ್ಬಿಡ್ತೀನಿ. ಇಲ್ಲ ಅಂದ್ರೆ ನಾನು ಮನೆಗೆ ಹೋಗ್ತಿದ್ದಂಗೆ ತಾತ ಏನ್ ಕೊಡ್ಸಿದ್ರು ಅಂತ ಗಲಾಟೆ ಮಾಡ್ತಾರೆ. ಅದಕ್ಕೆ ಹೊರಡ್ತೀನಿ. ಮಂಗಳ, ಕುಂಕುಮ ಕೊಡ್ತೀನಿ. ಹಾ, ಹಾ ಅಪ್ಪ
ನನ್ನ ನೀನೇ ಡ್ರಾಪ್ ಮಾಡ್ಬೇಕು. ಬಾ, ಹೊರಡು, ಟೈಮ್ ಆಯ್ತು. ಆಯ್ತಮ್ಮ. ಬರ್ತೀನೋ. ಬಂದ್ ಕೆಲಸ ಆಯ್ತಲ್ಲ, ಹೋಗು. ನೀನೇನು ನನಗೆ ಕೊಟ್ಟಿರಲ್ವಾ? ಹೋಗೆ. ಸಿಂಚನ ಸಾರ ಎಷ್ಟು ಚೆನ್ನಾಗಿದೆ. ಆಯ್ತು, ಬರ್ತೀನಿ. ಅಜ್ಜಿ ಬರ್ತೀನಿ. ವೀಣಾ, ಮಂಗಳದ್ ಬಿಟ್ಟು ಆ ಕಡೆಯಿಂದ ಬರ್ತಾನೆ, ಮತ್ತೆ ಭಾವನ ಕರ್ಕೊಂಬರ್ತೀನಮ್ಮ. ಆಯ್ತು. ನೀವಿಬ್ರು ಅವಳಿ ಜವಳಿ ಸರಿಯಾಗಿದ್ದೀರಲ್ಲ. ನೀವ್ ಈ ತರ ಅನ್ಕೊಂಡ್ರೆ ಅವಳು ಆ ತರ. ಒಂದು ಏತಿ, ಇನ್ನೊಂದು ಪ್ರೇತಿ. ವೆಂಕಿ, ಈ ಹಬ್ದಾಗೇನೋ ನಾವ್ ಅಂಗಡಿನ ಮುಚ್ತಾ ಇದೀವಿ, ಆದ್ರೆ ಬೇರೆ ಹಬ್ದಾಗೆಲ್ಲ ಅಂಗಡಿನ ಮುಚ್ಚೋದ್ ಬೇಡ. ಯಾಕೇಳು, ನಮ್ಗೆ ಹಬ್ದಾಗಿನೇ ಒಳ್ಳೆ ವ್ಯಾಪಾರ ಆಗೋದು. ಇಲ್ಲ, ಅತ್ತೆ ಏನು ಹಂಗೆ ಹೇಳಕ್ಕಿಲ್ಲ. ಯಾಕಂದ್ರೆ ನಾನ್ ಮನೇಲಿರುವಾಗ ಮನೆ ಕೆಲಸ ಮಾಡಿ ಆಮೇಲೆ ಅಂಗಡಿ ತೆಗಿತೀನಿ ಅಂದ್ರೆ ಅತ್ತೆ ಬೇಡ, ಮನೆ ಕೆಲಸ ನಾವು ಮಾಡ್ಕೋತೀವಿ, ನೀನು ಹೋಗಿ ಅಂಗಡಿ ತೆಗಿ ಅಂತ ಹೇಳ್ತಾರೆ. ಅದ್ರಾಗೆ ಅತ್ತೆನೇ ಬಾಗ್ಲಾಕು ಅಂತ ಹೇಳ್ತಾರಾ? ಏನ್ ಮಾಡ್ತಾ ಇದೀಯ ನೀನು? ಇವತ್ತು ಗಣೇಶನ ಹಬ್ಬ, ಚಂದ್ರನ ನೋಡ್ಬಾರ್ದು. ವಾ, ನಿಂಗ್ ಗೊತ್ತಿಲ್ವೇ? ನೋಡು, ಗಣೇಶ ಹಬ್ಬದ ದಿನ ಚಂದ್ರನ ನೋಡಿದ್ರೆ ತುಂಬಾ ತೊಂದರೆಗಳಾಗ್ತವೆ. ಇದು ಗಣೇಶನೇ ಕೊಟ್ಟಿರೋ ಶಾಪ. ಯಾಕಂದ್ರೆ ಒಂದಿನ ಗಣೇಶ ಭಕ್ತರು ಕೊಟ್ಟಿರೋ ತಿಂಡಿನೆಲ್ಲ ಚೆನ್ನಾಗಿ ತಿಂದು ಇಲಿ ಮೇಲೆ ಹೋಗುವಾಗ ಹೊಟ್ಟೆ ತುಂಬಾ ಭಾರ ಆಗಿ ಬಿದ್ದೋಗ್ಬಿಡ್ತಾರಂತೆ. ಆಗ ಮೇಲ್ಗಡೆ ಚಂದ್ರ ಆಕಾಶದಿಂದ ನೋಡ್ಬಿಟ್ಟು ಗಣೇಶ ಬಿದ್ದೋದ್ನಲ್ಲ ಅಂತ ಜೋರಾಗಿ ನಕ್ಬಿಟ್ನಂತೆ. ಆಗ ಗಣೇಶನ್ಗೆ ಕೋಪ ಬಂದು, ನೀನ್ ನನ್ನನ್ನೇ ನೋಡಿ ನದ್ದೆ ಅಲ್ವಾ ಅಂತ ಹೇಳ್ಬಿಟ್ಟು ಚಂದ್ರಂಗೆ ಶಾಪ ಕೊಟ್ರು. ಏನಪ್ಪಾ ಅಂದ್ರೆ, ಇವತ್ತಿಂದ ನೀನು ಯಾರ ಕಣ್ಣಿಗೂ ಕಾಣಿಸ್ಕೋಬೇಡ, ಹಂಗಾಗೋಗು ಅಂತ. ಆವಾಗ ಚಂದ್ರ ಬಂದ್ಬಿಟ್ಟು, ಗಣೇಶ ತಪ್ಪಾಯ್ತು, ಕ್ಷಮಿಸು, ಈ ಶಾಪನ ವಾಪಸ್ ತಗೋ ಅಂತ ಕೇಳಿದ್ರು. ಅದಕ್ಕೆ ಗಣೇಶ ಬಂದ್ಬಿಟ್ಟು, ಕೊಟ್ಟಿರೋ ಶಾಪನ ವಾಪಸ್ ತಗೊಳಕ್ ಆಗಕ್ಕಿಲ್ಲ, ಆದ್ರೆ ಅದಕ್ಕೋಸ್ಕರ ಒಂದೇ ಒಂದು ಪರಿಹಾರ ಐತೆ ಅಂತ ಹೇಳಿದ್ರು. ಅದೇನಪ್ಪಾ ಅಂದ್ರೆ, ತಿಂಗಳಲ್ಲಿ ಒಂದಿನ ಅಷ್ಟೇ ನೀನು ಪೂರ್ಣ ಚಂದ್ರನ ಕಾಣಿಸ್ಕೋತೀಯ. ದಿನ ಕಮ್ಮಿ ಆಗ್ತಾ 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 ಒಂದಿನ ಪೂರ್ತಿ ಕಾಣಿಸ್ದೇ ಇರೋ ತರನೇ ಆಗ್ತೀಯ. ಹಂಗಂತ ಗಣೇಶ ಹೇಳಿದ್ರಂತೆ. ಅವಾಗಿಂದನೇ ಅಂತೆ ಈ ಅಮಾವಾಸ್ಯೆ, ಹುಣ್ಮೆ ಅದೆಲ್ಲ ಶುರುವಾಗಿದ್ದು. ಅಮಾವಾಸ್ಯೆ ದಿನ ಕಾಣಿಸ್ಕೊಳಕ್ಕೆ ಇಲ್ಲ, ಹುಣ್ಮೆ ದಿನ ಪೂರ್ತಿಯಾಗಿ ಕಾಣಿಸ್ಕೋತಾನೆ. ಗಣೇಶ ಹಬ್ಬದ ದಿನ ಚಂದ್ರನ್ ಏನಾರು ನೋಡ್ಬಿಟ್ರೆ ಅಪಾಯ ತಪ್ಪಿದ್ದಲ್ಲ. ಅದೇನಾದ್ರೂ ಪರಿಹಾರ ಆಗ್ಬೇಕು ಅಂದ್ರೆ ಕೃಷ್ಣ ಶಮಂತಕ ಮಣಿ ಕಥೆನ ಕೇಳ್ಬೇಕಂತೆ. ಕೃಷ್ಣ ಶಮಂತಕ ಮಣಿ ಕತೆ. ಹಿಂಗೆಲ್ಲ ಮಾಡಿದ್ರೆ ಸರಿ ಇರಕ್ಕಿಲ್ಲ. ಆಮೇಲೆ ನಿಂಗೇನಾದ್ರೂ ಆದ್ರೆ ನಾನು ಹೆಂಗ್ ಸಹಿಸ್ಕೊಂಡಿರ್ಲಿ? ವೆಂಕಿ, ಇನ್ನೊಂದ್ಸತಿ ನೀನೇನಾದ್ರು ಚಂದ್ರು ನೋಡಿದ್ರೆ ನನ್ ಮೇಲೆ ಆಣೆ.
ಆಗ್ಲೇ ಅದೇನೋ ಶಮಂತಕ ಮಣಿ ಕತೆ ಹೇಳ್ತೀನಿ ಅಂದ್ರಲ್ಲ, ಹೇಳಿ ತಾತ ಅದನ್ನ. ಏ ಸುಮ್ಮನೆ ತಾತ ಯಾಕೆ ಬಿಡಿಸ್ಯಾ? ನಾನು ಹೇಳ್ತೀನಿ ಕೇಳೋ. ಬೇಡಪ್ಪ, ನನ್ನ ತಾತನ ಹತ್ರ ಕೇಳಿ ತಿಳ್ಕೊತೀನಿ. ನೀವು ಹೇಳಿ ತಾತ. ಸರಿ ಮಗು. ಅದು ಈ ಗಣಪತಿ ಹಬ್ಬದ ದಿನ ಯಾರಾದರೂ ಚಂದ್ರನ್ ನೋಡಿದ್ರೆ ಅವ್ರ ಮೇಲೆ ಕಳ್ಳತನದ ಆಪಾದನೆ ಬರುತ್ತೆ ಅಂತ ಒಂದು ಮಾತಿದೆ, ಗೊತ್ತಾ? ಯಾಕೆ ತಾತ ಹಬ್ಬದ ದಿವಸ ಚಂದ್ರ ನೋಡಿದ್ರೆ ಈ ರೀತಿ ಆಗುತ್ತೆ? ಚಂದ್ರ ಅಂತ ತಪ್ಪೇನ್ ಮಾಡಿದಾನೆ? ಇದಕ್ಕೆ ನಮ್ಮಲ್ಲಿ ಹಲವಾರು ಕಥೆಗಳಿದೆ ಮಗು. ಅದರಲ್ಲಿ ಒಂದು ಹೇಳ್ತೀನಿ ನೋಡು. ಅದೇನಂದ್ರೆ, ಒಂದಿನ ರಾತ್ರಿ ಗಣಪತಿ ಚೆನ್ನಾಗಿ ಊಟ ಮಾಡಿ ಅವನು ವಾಹನ ಆದಂಥ ಇಲಿ ಮೇಲೆ ಮನೆಗೆ ವಾಪಸ್ ಹೋಗ್ತಾ ಇರ್ತಾನೆ. ಆಗ ಇದ್ದಕ್ಕಿದ್ದಾಗೆ ಒಂದು ದೊಡ್ಡ ನಾಗರ ಹಾವು ಮುಂದೆ ಬಂದ್ಬಿಡುತ್ತೆ. ಆ ನಾಗರಹಾವಿಂದ ತಪ್ಪಿಸ್ಕೋಬೇಕು ಅಂತ ಬೈಕೆ ಹೋಗೋಕೆ ಹೋದಾಗ ಅದ್ರ ಮೇಲೆ ಕೂತಿದ್ನಲ್ಲ ನಮ್ಮ ಗಣಪತಿ, ಅವನು ಕೆಳಗೆ ಬಿದ್ದೋಗ್ಬಿಟ್ಟ. ಈ ಕೆಳಕ್ಕೆ ಬಿದ್ದೋಗಿದ್ದನ್ನ ಮೇಲೆ ಚಂದ್ರ ನೋಡಿ ಜೋರಾಗಿ ನಕ್ಬಿಡ್ತಾನೆ. ಗಣೇಶನ ಕೋಪ ಬಂದ್ಬಿಡುತ್ತೆ. ಚಂದ್ರನಿಗೆ ನನ್ನ ಹಬ್ಬದ ದಿನ ಯಾರೂ ನಿನ್ನನ್ನು ನೋಡಬಾರ್ದು, ನೋಡಿದವ್ರಿಗೆ ಕಳ್ಳತನದ ಆಪಾದನೆ ಬರಲಿ ಅಂತ ಶಾಪ ಕೊಟ್ಬಿಡ್ತಾನೆ. ಆದ್ರೆ ಕೃಷ್ಣ ದೇವ್ರಲ್ವಾ, ಅವನಿಗೆ ಯಾಕೆ ಕೆಟ್ಟದಾಯ್ತು? ಅವ್ನ್ ಚಂದ್ರನ್ ಏನಕ್ ನೋಡ್ದ ಹೇಳಿ? ಓಹ್, ಚಲ್ವಿ, ವೆಂಕಿ, ಬನ್ನಿ ಕೂತ್ಕೊಳ್ಳಿ. ಮಾವ ಶಮಂತಕ ಮಣಿ ಬಗ್ಗೆ ಕತೆ ಹೇಳ್ತಿದ್ದಾರೆ, ನೀವು ಕೇಳಿ. ಕೃಷ್ಣನ ಶಮಂತಕ ಮಣಿ ಕತೆ ಹೇಳ್ತಿದ್ದಾರೆ, ಕೂತ್ಕೋ. ಕೂತ್ಕೋ. ಪರವಾಗಿಲ್ವೇ, ಹೂ ಮಾರೋರ್ಗೂ ಕತೆ ಎಲ್ಲ ಗೊತ್ತಿದ್ಯಾ? ಇನ್ನೇನು ಲ್ಯಾಪ್ಟಾಪಲ್ಲಿ ಕುಟ್ಟೋರ್ಗ ಕತೆ ಗೊತ್ತಿರುತ್ತೆ, ಕತೆ ಎಲ್ಲ ನಮ್ಮಂತವ್ರಿಗೆ ಗೊತ್ತಿರೋದು. ನಿಮ್ಮ ನೋಡಿದ್ರೆ ಗೊತ್ತಾಗತ್ತೆ ಬಿಡಿ, ಬರೀ ನೀವು ಕತೆ ಹೇಳ್ಕೊಂಡೇ ಜೀವನ ಮಾಡೋರು ಅಂತ. ಸಿಂಚನ, ವೀಣಾ, ಏನಮ್ಮ ಇದು ಹಬ್ಬದ ದಿನ? ಮಗು ಒಂದು ಕತೆ ಹೇಳಲ್ಲ ಅಥವಾ ನಿಮ್ಮ ಕತೆ ಕೇಳಲ್ಲ? ಕತೆ ಮುಂದುವರಿಸ್ಲಾ? ದ್ವಾಪರ ಯುಗದಲ್ಲಿ ಚೌತಿ ದಿನ ಶ್ರೀಕೃಷ್ಣ ತನ್ನ ಅರಮನೆಯ ಉಪ್ಪರಿಗೆ ಮೇಲೆ ಆರಾಮಾಗಿ ಕೂತಿರ್ತಾನೆ. ರುಕ್ಮಿಣಿ ಒಂದು ಬೆಳ್ಳಿ ಲೋಟದಲ್ಲಿ ಕೃಷ್ಣನಿಗೆ ಹಾಲು ಕುಡಿಯೋದಕ್ಕೆ ತಂದುಕೊಡ್ತಾಳೆ. ಶ್ರೀಕೃಷ್ಣ ಆ ಹಾಲನ್ನು ತಗೊಂಡು ಹಿಂಗೆ ಕುಡಿಬೇಕು ಅಂತ ಮೇಲೆತ್ತುವಾಗ ಆಕಾಶದಲ್ಲಿ ಚಂದ್ರ ದರ್ಶನ ಆಗೋಗುತ್ತೆ. ಚೌತಿ ದಿನ ಚಂದ್ರನ ನೋಡಿದ್ರೆ ಏನಾಗುತ್ತೆ ಅಂತ ಗೊತ್ತು ತಾನೇ? ಕೃಷ್ಣನಿಗೂ ಸಹ ಕಳ್ಳತನದ ಆಪಾದನೆ ಬರುತ್ತೆ. ಅದು ಹೇಗೆ ಬರುತ್ತಂದ್ರೆ, ಕೃಷ್ಣನಿಗೆ ಒಬ್ಬ ಸ್ನೇಹಿತ ಇರ್ತಾನೆ. ಅವನ ಹೆಸರು ಸತ್ರಾರ್ಜಿತ ಅಂತ. ಅವನ ಹತ್ರ ಒಂದು ವಿಶೇಷವಾದಂಥ ಮಣಿ ಇರುತ್ತೆ. ಅದನ್ನು ಶಮಂತಕ ಮಣಿ ಅಂತ ಹೇಳ್ತೀವಿ. ಆ ಮಣಿನ ಹಾಕ್ಕೊಂಡ್ರೆ ಮನುಷ್ಯ ಸೂರ್ಯನ ಹಾಗೆ ಪ್ರಕಾಶಿಸ್ತಿರ್ತಾನೆ. ಇಂಥ ಒಂದು ಶಮಂತಕ ಮಣಿನ ಈ ಸತ್ರಾರ್ಜಿತನ ತಮ್ಮ ಪ್ರಸೇನ ಧರಿಸ್ಕೊಂಡು ಕೃಷ್ಣನ ಜೊತೆ ಕಾಡ್ಗೊಂದ್ಸಲ ಬೇಟೆ ಆಡೋದಕ್ಕೆ ಅಂತ ಹೋಗ್ತಾನೆ. ಬೇಟೆ ಆಡೋದಕ್ಕೆ ಕಾಡ್ಗೆ ಹೋದಾಗ ದಾರಿ ತಪ್ಪಿ ಎಲ್ಲರೂ ಒಬ್ಬೊಬ್ಬರು ನನ್ನ ಕಡೆ ಹೊಟ್ಟೋಗ್ತಾರೆ. ಅಂಥ ಸಂದರ್ಭನೇ ಕಾಯ್ತಾ ಇದ್ದಾಗ ಒಂದು ದೊಡ್ಡ ಸಿಂಹ ಬಂದು ಈ ಪ್ರಸೇನನ್ನ ಸಾಯಿಸ್ಬಿಟ್ಟು ಆ ಮಣಿನ ತಗೊಂಡೋಗ್ಬಿಡುತ್ತೆ. ಕಾಡಲ್ಲೆಲ್ಲ ಹುಡುಕ್ತಾರೆ, ಪ್ರಸೇನ ಸಿಗೋದೇ ಇಲ್ಲ. ರಾಜ್ಯಕ್ಕೆ ವಾಪಸ್ ಬರ್ತಾರೆ. ವಾಪಸ್ ಬಂದಾಗ ನಮ್ಮ ಪ್ರಸೇನನ ಅಣ್ಣ ಇದ್ನಲ್ಲ ಸತ್ರಾಜಿತ, ಅವನು ಕೃಷ್ಣನ್ ಕೇಳ್ತಾನೆ, ನನ್ನ ತಮ್ಮ ಎಲ್ಲಿ ಅಂತ. ಏನಂತ ಹೇಳೋದು? ಏನು ಹೇಳಿದ್ರು ಸತ್ರಾರ್ಜಿತ ಕೃಷ್ಣನ ಮೇಲೆ ಅನುಮಾನ ಪಡೋದಕ್ಕೆ ಶುರು ಮಾಡ್ತಾನೆ. ನಿನಗೆ ಆ ಮಣಿ ಮೇಲೆ ಪ್ರೀತಿ ಇತ್ತು, ನೀನೇ ನನ್ನ ತಮ್ಮನ್ನ ಕೊಂದು ಆ ಮಣಿನ ಬಚ್ಚಿಟ್ಕೊಂಡಿದ್ಯಾ, ಎಲ್ಲಿದೆ ಕೊಡು ಅಂತ ಕೇಳ್ತಾನೆ. ಕೃಷ್ಣ ಎಲ್ಲಿ ತರ್ತಾನೆ? ಆಗ ಕೃಷ್ಣಂಗೆ ಗೊತ್ತಾಗತ್ತೆ, ಓಹೋ, ಚೌತಿ ದಿನ ಚಂದ್ರ ದರ್ಶನ ಮಾಡಿರೋದ್ರಿಂದ ಈ ಆಪಾದನೆ ನನಗೆ ಬಂದಿದೆ, ಇದನ್ನು ಪರಿಹಾರ ಮಾಡ್ಕೋಬೇಕು ಅಂತ ಗಣೇಶನಿಗೆ ಪೂಜಿಸಿ ಆ ಶಮಂತಕ ಮಣಿನ ಹುಡ್ಕೊಂಬರ್ತೀನಿ ಅಂತ ಮತ್ತೆ ಕಾಡ್ಗೋಗ್ತಾನೆ. ಕಾಡ್ಗೋದ್ರೆ ಅಷ್ಟರಲ್ಲಿ ಶಮಂತಕ ಮಣಿ ಜಾಂಬುವಂತನ ಕೈಗೆ ಬಂದಿರುತ್ತೆ.
ಶ್ರೀಕೃಷ್ಣ ಆ ಮಣಿ ನಮಗೆ ಸೇರಿದ್ದಪ್ಪ ಕೊಡು ಅಂತ ಜಾಂಬುವಂತನ ಕೇಳ್ತಾನೆ. ಆದರೆ ಜಾಂಬುವಂತ ಕೊಡಲ್ಲ. ಆಗ ಜಾಂಬುವಂತನಿಗೂ ಶ್ರೀಕೃಷ್ಣನಿಗೂ ದೊಡ್ಡ ಕಾಳಗ ಆಗತ್ತೆ. ನಿನಗೆ ರಾಮಾಯಣದ ಕಥೆನಲ್ಲಿ ಜಾಂಬುವಂತ ವಾನರ ಸೇನೆ ಜೊತೆ ಇದ್ದು ರಾಮನಿಗೆ ಸಹಾಯ ಮಾಡ್ತಾನೆ. ಆ ಕಥೆ ಗೊತ್ತಿದ್ಯಾ? ಗೊತ್ತು. ಇಲ್ಲಿ ಕೃಷ್ಣ ರಾಮನ ಅವತಾರ ತಾಳಿ ದರ್ಶನ ಕೊಡ್ತಾನೆ. ಜಾಂಬುವಂತನಿಗೆ ತಪ್ಪು ಅರಿವಾಗಿ ಆ ಮಣಿನ ವಾಪಸ್ ಕೊಡ್ತಾನೆ. ಜೊತೆಗೆ ಅವನ ಮಗಳು ಜಾಂಬವತಿನೂ ಸಹ ಮದುವೆ ಮಾಡಿ ಕಳಿಸ್ಕೊಡ್ತಾನೆ. ಕೃಷ್ಣ ವಾಪಸ್ ಬಂದು ಆ ಶಮಂತಕ ಮಣಿಯನ್ನ ತನ್ನ ಸ್ನೇಹಿತ ಸತ್ರಾರ್ಜಿತನಿಗೆ ಮರಳಿ ವಾಪಸ್ ಕೊಡ್ತಾನೆ. ಹೀಗೆ ಮಾಡಿ ತನ್ನ ಮೇಲ್ ಬಂದಂತ ಆಪಾದನೆಯನ್ನ ಶ್ರೀಕೃಷ್ಣ ಪರಿಹಾರ ಮಾಡ್ಕೊಳ್ತಾನೆ. ಗೊತ್ತಾಯ್ತಾ? ದೇವರಾದರೂ ಸಹ ಈ ಚೌತಿ ದಿನ ಚಂದ್ರನ ದರ್ಶನ ಆದರೆ ಅವ್ರ ಮೇಲೆ ಆಪಾದನೆ ಬರೋದು ಖಂಡಿತ. ಆದರೆ ಇದಕ್ಕೊಂದು ಪರಿಹಾರ ಇದೆ. ಆಕಸ್ಮಿಕವಾಗಿ ಯಾರಿಗಾದರೂ ಚಂದ್ರ ದರ್ಶನ ಆದರೆ ಯಾರು ಈ ಶಮಂತಕ ಮಣಿ ಕಥೆಯನ್ನ ಓದ್ತಾರೆ ಕೇಳ್ತಾರೆ ಅವ್ರಿಗೆ ಈ ದೋಷದಿಂದ ಪರಿಹಾರ ಆಗತ್ತೆ ಅನ್ನೋ ಮಾತು ಇದೆ. ಏನ್ ಹೇಳ್ತಾ ಇದ್ಯಾ ನೀನು? ಚಂದ್ರು ನೋಡಿಲ್ಲ ಅಲ್ವಾ? ವೆಂಕಿ, ನೀನ್ ಚಂದ್ರನ್ ನೋಡಿದ್ಯಾ? ಅಯ್ಯೋ ದೇವ್ರೆ, ಹಂಗಾದ್ರೆ ನಿನ್ ಮೇಲೂ ಕಳ್ತನದ ಆರೋಪ ಬರ್ತದೆ. ಏನಪ್ಪ ಮಾಡೋದು? ಶಿಲ್ವಿ, ನೀನೇನು ಭಯ ಪಡಬೇಡ. ಅವನು ಕತೆ ಕೇಳಿದಾನಲ್ಲ, ಎಲ್ಲ ಒಳ್ಳೆಯದಾಗತ್ತೆ. ಹೌದಲ್ವಾ? ಇವನ್ನ ನಾನು ವಿಚಾರಿಸಲೇ ಇಲ್ವಲ್ಲ. ಇವನೇ ಯಾಕೆ ಆ ದುಡ್ಡನ್ನು ಕದ್ದಿರಬಾರ್ದು? ದುಡ್ಡಿಲ್ಲದೆ ಇರೋನು ಹೇಗೆ ಮದುವೆ ಆಗಿ ಬಂದ? ಹಾಗಾದರೆ ನನ್ನ ದುಡ್ಡನ್ನು ಕದ್ದು ಮಜಾ ಮಾಡಿ ಈಗ ಇವಳನ್ನ ಕಟ್ಕೊಂಡು ಬಂದಿದ್ದಾನೆ. ಇವನ್ನ ವಿಚಾರಿಸ್ಕೋಬೇಕು. ನೀನು ಈ ಮನೆ ಕಳಸಪ್ರಾಯ ಅಲ್ವಾ? ಅದಕ್ಕೆ ಎಲ್ಲರೂ ಮಲಗಿರ್ಬೇಕಾದ್ರೆ ನಿನಗೆ ಪೂಜೆ ಮಾಡೋಣ ಅಂತ ಕರ್ಕೊಂಬಂದೆ. ಏಯ್, ನಾನು ಹೇಳಿದ್ದಕ್ಕೆ ಉತ್ತರ ಕೊಡಬೇಕು. ಇಲ್ಲ ಅಂದರೆ ಗಣೇಶನ ಮುಳುಗಿಸ್ದಾಗೆ ನಿನ್ನೂ ಮುಳುಗಿಸ್ಬಿಡ್ತೀನಿ. ಏನು ಹೇಳಸಾಯ್ತಾನ ಒಂದು ಅರ್ಥ ಆಗ್ತಿಲ್ಲ. ಅಪ್ಪ ಆಗ ಕತೆ ಹೇಳಬೇಕಾದ್ರೆ ನೀನು ನಾನೇ ಕದ್ದಿರೋನು ಅನ್ನೋ ಥರ ಮುಖ ಮಾಡಿದ್ಯಲ್ಲ, ಯಾಕೆ? ಹಾಂ, ಸುಂದರ, ನೀನು ಆ ಥರ ಮುಖ ಮಾಡಿದಿ ಅಂದರೆ ಹಿಂದೆ ಆ ರೀತಿ ಘಟನೆ ನಡೆದಿರಬೇಕು, ನೀನು ತಪ್ಪು ಮಾಡಿರಬೇಕು ಅಂತ ತಾನೇ? ಏಯ್ ಬಾಯಿ, ನೀನು ದೇವ್ರ ಮೇಲೆ ಆಣೆ ಹಾಕಿದ್ರೆ ನಾನೇನ ಮಟ್ಟೆ ಹೇಳ್ತೀನಿ ಕೇಳಿಲ್ಲ. ನಾನು ನನ್ನ ರೂಮಲ್ಲಿ ದುಡ್ಡನ್ನು ಬಾಕ್ಸಲ್ಲಿ ಕೂಡಿಟ್ಟಿದ್ದೆ. ಆ ದುಡ್ಡು ಕಾಣಿಸ್ತಾ ಇಲ್ಲ. ಹಾಂ, ಈ ಮನೆಯಲ್ಲಿ ಯಾರಿಗೂ ಗೊತ್ತಿಲ್ಲ ಆ ವಿಷಯ. ನೀನೇ ಕದ್ದಿದೀಯಾ ಅಂತ ನನಗೆ ಅನಿಸ್ತಾ ಇದೆ. ನೀನು ಹಿಂಗೆ ಕೇಳಿದ್ರೆ ಬಾಯಿ ಬಿಡಲ್ಲ ಕಣ.
ನಾನು ಇಲ್ಲದೆ ಇರೋದು ನೋಡಿ ರೂಮಿಗೆ ಹೋಗಿ ದುಡ್ಡು ಕದ್ದು ಅದನ್ನು ಹೂ ಮಾರೋಳಿಗೆ ಕೊಟ್ಟು ಅವಳಿಗೆ ಮದುವೆ ಆಗಿ ಬಂದಿದ್ಯಲ್ಲ ನೀನು ಕೂಬೇಡ ಏನು ಮಾಡ್ತೀವಿ ದುಡ್ಡನ್ನ ಎಲ್ಲ ನನ್ನ ದುಡ್ಡು ಎಲ್ಲ ನನ್ನ ದುಡ್ಡು ಏನ್ರಿ ಆಗಿದೆ ನಿಮಗೆ ಯಾಕ್ರಿ ಆಗ ಹೊಡೆದಿದ್ದೀರ ಅವನ್ನ ನಿಮ್ಗೆ ಮಾನವೀಯತೆ ಅನ್ನೋದೇ ಇಲ್ವಾ? ಮಾನನೇ ಹೋದ್ಮೇಲೆ ಮಾನವೀಯತೆ ಕಟ್ಕೊಂಡು ಏನೇ ಮಾಡೋದು? ಉಪ್ಪು ಹುಳಿ ಖಾರ ಹಾಕೊಂಡು ನೆಕ್ಕದ. ಏನ್ರಿ ಆಗಿದೆ ಈಗ ಅಂತರದ್ದು? ಅವ್ನು ಏನ್ರಿ ಮಾಡ್ದ? ನನ್ನ ದುಡ್ಡನ್ನು ಅವನೇ ಕದ್ದಿದ್ದಾನೆ ಅಂತ ನನಗೆ ಅನುಮಾನ ಇದೆ ಕಣೆ. ಏನ? ಹೌದು. ಕರ್ಮ. ಏನ್ರಿ ಆಗಿದೆ ನಿಮ್ಗೆ? ಏನ್ರಿ ಆಗಿದೆ? ಅವ್ನು ಪಾಪದವನು ಅಂತ ಅವನ ಮೇಲೆ ದರ್ಪ ತೋರಿಸ್ತೀರಾ? ನಿಮ್ಮ ದುಡ್ಡು ಯಾವನ್ ಕದ್ಕೊಂಡೋದ್ನು ಯಾರಿಗ್ರಿ ಗೊತ್ತು? ವಿಚಾರ ಅತ್ತೆ ಮಾವನ್ಗೆ ಏನಾದರೂ ಗೊತ್ತಾದರೆ ಏನಾಗುತ್ತೆ ಅಂತ ಗೊತ್ತಾ ನಿಮಗೆ? ದುಡ್ಡು ಕಳ್ಕೊಂಡಿರೋ ಕಷ್ಟ ನನಗೆ ಗೊತ್ತು. ಪಡಿಯ ಒಳಗೆ ಇದ್ದಿದ್ದೆ ರೀ, ನಿಮ್ಮ ಕಷ್ಟ ಯಾವಾಗಲೂ ಇದ್ದಿದ್ದೆ. ಇವಳೊಬ್ಬಳು ಬಂದು ಎಲ್ಲದನ್ನು ಹಾಳು ಮಾಡಿದ್ದು. ಇಲ್ಲ ಅಂದರೆ ಅವನು ಎಲ್ಲ ಹೋಗ್ತಾನೆ, ಮತ್ತೆ ಸಿಗ್ತಾನಲ್ಲ, ಗಾಚಾರ ಬಿಡಿಸ್ತೀನಿ ಅವನು. ಬಂದ್ರಾ? ಬಂದೇ